ನಮಸ್ಕಾರ ವೀಕ್ಷಕರೇ, ನಮ್ಮ ವಿಜಯಮಾರ್ಗ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. 2026ರ ಮಾರ್ಚ್ ತಿಂಗಳು ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಬದಲಾವಣೆಗಳನ್ನು ಹೊತ್ತು ತರುತ್ತಿದೆ. ಈ ತಿಂಗಳು ಒಟ್ಟು 5 ಗ್ರಹಗಳ ಸ್ಥಾನ ಪಲ್ಲಟವಾಗುತ್ತಿದ್ದು, ಕೆಲವು ರಾಶಿಗಳಿಗೆ ರಾಜಯೋಗ ಫಲ ದೊರೆಯಲಿದೆ. ನಿಮ್ಮ ರಾಶಿಯ ಮೇಲೆ ಈ ಗ್ರಹಗತಿಗಳ ಪ್ರಭಾವ ಹೇಗಿರಲಿದೆ? ಯಾವ ರಾಶಿಯವರಿಗೆ ಅದೃಷ್ಟ ಕಾದಿದೆ? ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. 2. ಮಾರ್ಚ್ ತಿಂಗಳ ಪ್ರಮುಖ ಗ್ರಹಗತಿಗಳು ಪ್ಲಾನೆಟರಿ ಟ್ರಾನ್ಸಿಟ್ಸ್. ಈ ತಿಂಗಳು ಆಕಾಶಮಂಡಲದಲ್ಲಿ ದೊಡ್ಡ ಬದಲಾವಣೆಗಳು ನಡೆಯಲಿವೆ. ಮಾರ್ಚ್ 2 ಶುಕ್ರ ಗ್ರಹವು ಮೀನರಾಶಿಯನ್ನು ಪ್ರವೇಶಿಸಲಿದೆ. ಇದರಿಂದ ಮಾಲವ್ಯ ರಾಜಯೋಗ ನಿರ್ಮಾಣವಾಗಲಿದೆ. ಮಾರ್ಚ್ 3 ವರ್ಷದ ಮೊದಲ ಚಂದ್ರಗ್ರಹಣ ಸಂಭವಿಸಲಿದೆ. ಮಾರ್ಚ್ 5 ಸೂರ್ಯ ಮತ್ತು ಗುರುಗ್ರಹಗಳ ನಡುವೆ ನವಪಂಚಮ ಯೋಗ ಉಂಟಾಗಲಿದೆ. ಮಾರ್ಚ್ 15 ಸೂರ್ಯನು ಮೀನರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಶನಿ ಅಸ್ತಮ. ಮಾರ್ಚ್ನಲ್ಲಿ ಶನಿಯು ಅಸ್ತಮಿಸುವುದರಿಂದ ಕೆಲವು ರಾಶಿಗಳಿಗೆ ಸವಾಲುಗಳು ಎದುರಾಗಬಹುದು. 3. ದ್ವಾದಶ ರಾಶಿಗಳ ಫಲ ಝೋಡಿಯಾಕ್ ಪ್ರೆಡಿಕ್ಷನ್ಸ್. 1. ಮೇಷರಾಶಿ. ನಿಮಗೆ ಈ ತಿಂಗಳು ಅತ್ಯಂತ ಶುಭದಾಯಕವಾಗಿದೆ. ನವಪಂಚಮ ಯೋಗದಿಂದ ಸರ್ಕಾರಿ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದ್ದು ವಿದೇಶ ಪ್ರಯಾಣದ ಯೋಗವಿದೆ. 2. ವೃಷಭರಾಶಿ. ಶನಿ ಬುಧ ಸಂಯೋಗದಿಂದಾಗಿ ನಿಮ್ಮ ಅದೃಷ್ಟ ಚಿನ್ನದಂತೆ ಹೊಳೆಯಲಿದೆ. ಹಳೆಯ ಬಾಕಿ ಹಣ ವಾಪಸ್ ಬರಲಿದೆ. ಉದ್ಯೋಗದಲ್ಲಿ ಪ್ರಗತಿ ಕಂಡುಬರುತ್ತದೆ. 3. ಮಿಥುನ ರಾಶಿ. ಗುರುಗ್ರಹದ ಕೃಪೆಯಿಂದ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭ ಸಿಗಲಿದೆ. ಹೊಸ ಮನೆ ಅಥವಾ ಆಸ್ತಿ ಖರೀದಿಸುವ ಆಲೋಚನೆ ಇದ್ದರೆ ಇದು ಉತ್ತಮ ಸಮಯ. 4. ಕರ್ಕರಾಶಿ. ಮಾರ್ಚ್ ತಿಂಗಳು ನಿಮಗೆ ಮಿಶ್ರಫಲ ನೀಡಲಿದೆ. ಆರ್ಥಿಕ ಸುಧಾರಣೆ ಇದ್ದರೂ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಆರೋಗ್ಯದ ಕಡೆ ಗಮನಹರಿಸಿ. 5. ಸಿಂಹರಾಶಿ. ಮಾಲವ್ಯ ರಾಜಯೋಗದಿಂದಾಗಿ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರಲಿವೆ. ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ ಮತ್ತು ಬಂಪರ್ ಲಾಭದ ನಿರೀಕ್ಷೆಯಿದೆ. 6. ಕನ್ಯಾ ರಾಶಿ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿರಿ. ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು. ಕುಟುಂಬದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ತಾಳ್ಮೆಯಿಂದಿರಿ. 7. ತುಲಾರಾಶಿ. ಉದ್ಯೋಗ ಬದಲಾವಣೆಗೆ ಇದು ಸಕಾಲ. ಕುಟುಂಬದವರೊಂದಿಗೆ ಪ್ರವಾಸ ಕೈಗೊಳ್ಳುವ ಸಾಧ್ಯತೆಯಿದೆ. ಆರ್ಥಿಕ ಸಮಸ್ಯೆಗಳು ಕ್ರಮೇಣ ಬಗೆಹರಿಯುತ್ತವೆ. 8. ವೃಶ್ಚಿಕ ರಾಶಿ. ನಿಮ್ಮ ಹಣೆಬರಹವೇ ಬದಲಾಗುವ ಸಮಯವಿದು. ಅನಿರೀಕ್ಷಿತ ಧನಲಾಭ ಮತ್ತು ವೃತ್ತಿಜೀವನದಲ್ಲಿ ದೊಡ್ಡ ತಿರುವು ಪಡೆಯುವಿರಿ. 9. ಧನುರಾಶಿ. ಶನಿ ಅಸ್ತಮದಿಂದಾಗಿ ಸ್ವಲ್ಪ ಸವಾಲುಗಳು ಎದುರಾಗಬಹುದು. ವಿವಾದಗಳಿಂದ ದೂರವಿರಿ. ಕೆಲಸದಲ್ಲಿ ಹೆಚ್ಚಿನ ಶ್ರಮ ವಹಿಸಬೇಕಾಗಬಹುದು. 10. ಮಕರ ರಾಶಿ. ಈ ತಿಂಗಳು ನಿಮಗೆ ಸಾಧಾರಣ ಫಲ ನೀಡಲಿದೆ. ಹಿರಿಯರ ಆರೋಗ್ಯದ ಕಡೆ ಗಮನವಿರಲಿ. ಹೊಸ ಹೂಡಿಕೆ ಮಾಡುವ ಮುನ್ನ ಯೋಚಿಸಿ. 11. ಕುಂಭರಾಶಿ. ಕುಂಭರಾಶಿಯಲ್ಲಿ ಅನೇಕ ಗ್ರಹಗಳ ಮೈತ್ರಿ ನಡೆಯುತ್ತಿರುವುದರಿಂದ ಜೀವನದಲ್ಲಿ ದೊಡ್ಡ ಬದಲಾವಣೆ ಕಾಣುವಿರಿ. ಆತ್ಮವಿಶ್ವಾಸ ಹೆಚ್ಚಾಗಲಿದೆ. 12. ಮೀನರಾಶಿ. ಶನಿ ಮತ್ತು ಬುಧನ ಮೈತ್ರಿಯಿಂದಾಗಿ ವೃತ್ತಿಜೀವನದಲ್ಲಿ ಪ್ರಗತಿ ಇರುತ್ತದೆ. ಆದರೆ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳು ಬಾಧಿಸಬಹುದು. ವೀಕ್ಷಕರೇ, ಇದಾಗಿತ್ತು ಮಾರ್ಚ್ 2026ರ ಸಂಪೂರ್ಣ ರಾಶಿ ಭವಿಷ್ಯ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ನಮ್ಮ ವಿಜಯಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.